ಫಸ್ಟ್ ನಿಮ್ಮದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ. ನಾನು ಡಾಕ್ಟರ್ ಬಿ ಗೋಪಾಲಾಚಾರ್ ಅಂತ ಹಾಂ. ಶ್ರೀ ವಾದಿರಾಜ ರಿಸರ್ಚ್ ಫೌಂಡೇಶನ್ನ ಡೈರೆಕ್ಟರ್ ಆಗಿದ್ದೇನೆ. ಮತ್ತು ಜ್ಞಾನ ಭಾರತ್ ಮಿಷನ್ ಅಂತ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ದೊಡ್ಡ ಯೋಜನೆ, ಅದರ ಕರ್ನಾಟಕದ ಮುಖ್ಯ ಸಂಚಾಲಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ನೀವು ತುಂಬ ಒಳ್ಳೆಯ ಕ್ಷೇತ್ರಕ್ಕೆ ಬಂದಿದ್ದೀರಿ. ಎಲ್ಲರೂ ಕೂಡ ಸಂದರ್ಶನ ಮಾಡಲೇಬೇಕಾದ ಒಂದು ಮಹತ್ವದ ಕ್ಷೇತ್ರ ಅಂದರೆ ಉಡುಪಿ ಅಂತ. ಕಾರಣ, ಪರಶುರಾಮ ದೇವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ದುಷ್ಟರಿಂದ ರಹಿತವಾದ ಸ್ವಚ್ಛವಾದ ಈ ದೇಶವನ್ನು ಋಷಿಗಳಿಗೆ ದಾನ ಮಾಡ್ತಾರೆ. ದಾನ ಮಾಡಿದ ಸ್ಥಳದಲ್ಲಿ ವಾಸ ಮಾಡಬಾರ್ದು ಅಂತ, ಯಾಕಂದರೆ ನಮ್ಮದು ಅಂತ ಅಲ್ಲೇನೂ ಇರಲ್ಲ. ಅದಕ್ಕೆ ಋಷಿಗಳಿಗೆ ಕೊಟ್ಬಿಟ್ರು. ಪರಶುರಾಮ ಯೋಚನೆ ಮಾಡ್ತಾನೆ, ಕೊಟ್ಟ ಭೂಮಿಯಲ್ಲಿ ನಾವು ಮತ್ತೆ ವಾಸ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಭಗವಂತನ ಲೀಲೆಗಳು ಹೇಗೆ ಅದ್ಭುತವಾಗಿರ್ತದೆ ಅಂತ ತನ್ನ ನೇಗಿಲಿನಿಂದ ಸಮುದ್ರವನ್ನು ಹಿಂದೆ ಎಳೆದು ಇಷ್ಟು ಸುಂದರವಾದ ಈ ಪರಿಸರವನ್ನು ನಿರ್ಮಾಣ ಮಾಡಿದ. ಈ ಸಮುದ್ರದ ದಡದಲ್ಲಿ ಕಂಗೊಳಿಸುವಂತಹ ಕರಾವಳಿ ಪ್ರದೇಶ ಹಚ್ಚು ಹಸುರು ದೇವಸ್ಥಾನಗಳಿಂದ ಕೂಡಿದೆ. ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದ ನೀಡುವಂಥ ಕ್ಷೇತ್ರ. ಅದಕ್ಕೆ ಯಾವಾಗಲೂ ಕವಿಗಳ ಮಾತಿನಲ್ಲಿ ಹೇಳೋದಾದರೆ, ಈ ಕರಾವಳಿ ನಮ್ಮ ತಾಯಿ ಕನ್ನಡಾಂಬಿಕೆಗೆ ಅದು ಪ್ರಭಾವಳಿ ಅಂತ. ಅಷ್ಟು ಸುಂದರವಾದಂಥದ್ದು. ಪರಶುರಾಮ ದೇವರು ಈ ನಿರ್ಮಾಣವನ್ನು ಮಾಡಿ ಈ ಕ್ಷೇತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡಿದರು ಅಂದರೆ, ತಾನೇ ಸ್ವತಃ ಕುಂಜಾರಗಿರಿಯ ಬೆಟ್ಟದಲ್ಲಿ ತಾನು ನಿಂತರು. ತನ್ನ 4 ಆಯುಧಗಳನ್ನು 4 ತೀರ್ಥಗಳನ್ನು ನಿರ್ಮಾಣ ಮಾಡ್ತಾರೆ. ಇವತ್ತಿಗೂ ನಾವು ಪರಶುರಾಮ ಕ್ಷೇತ್ರದಲ್ಲಿ ಕುಂಜಾರಗಿರಿಯಲ್ಲಿ ನೋಡ್ತೀವಿ. ಜಗನ್ಮಾತೆಯಾದಂತಹ ದುರ್ಗಾದೇವಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗೆ ಇಡೀ ಈ ಪ್ರದೇಶ ತುಂಬ ಸುಂದರವಾದ ಪ್ರದೇಶ. ಈ ಪ್ರದೇಶದಲ್ಲಿ 7 ಮುಕ್ತಿದಾಯಕ ಕ್ಷೇತ್ರಗಳು ಇದೆ. ಒಂದು ರೌಪ್ಯಪೀಠಂ ಉಡುಪಿ, ಕುಮಾರಾದ್ರಿಹಿ ಕುಮಾರ ಪರ್ವತ ಸುಬ್ರಹ್ಮಣ್ಯ, ಕುಂಭಾಸಿ ಆನೆಗುಡ್ಡೆ ಹತ್ರ ಇರುವಂಥ ಕುಂಭಾಸಿ ಕ್ಷೇತ್ರ, ಧ್ವಜೇಶ್ವರ ಕೋಟೇಶ್ವರ, ಕ್ರೋಡ ಶಂಕರನಾರಾಯಣ ಕ್ಷೇತ್ರ, ಗೋಕರ್ಣ ಕ್ಷೇತ್ರ, ಹಾಗೆ ಮೂಕಾಂಬಿಕಾ. ಇವು 7 ಮುಕ್ತಿದಾಯಕ ಕ್ಷೇತ್ರಗಳು. ನೀವು ಗಮನಿಸಿ, ನಮ್ಮ ದೇಶದಲ್ಲಿ 7 ಮುಕ್ತಿದಾಯಕ ಕ್ಷೇತ್ರಗಳು: ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಅಂತ ಹೇಳ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಮುಕ್ತಿದಾಯಕ ಕ್ಷೇತ್ರ ಸಾಕ್ಷಾತ್ ಪರಶುರಾಮ ನಿರ್ಮಾಣ ಮಾಡಿದರಲ್ಲಿ ಉಡುಪಿ ಮೊದಲ ಸ್ಥಾನದಲ್ಲಿ ಇದೆ. ರೌಪ್ಯಪೀಠಂ ಇದು ಉಡುಪಿ. ಇದು ಉಡು ಅಂದರೆ ನಕ್ಷತ್ರಗಳು. ನಕ್ಷತ್ರಗಳನ್ನು ರಕ್ಷಣೆ ಮಾಡುವಂತಹ, ಪಾಲನೆ ಮಾಡತಕ್ಕಂತಹ ಚಂದ್ರ, ಅವನ ಸಂಬಂಧವನ್ನು ಹೊಂದಿದಂತಹ ಕ್ಷೇತ್ರ ಇದು. ಚಂದ್ರ ತಪಸ್ಸು ಮಾಡಿದ್ದು ಇಲ್ಲೇ ಉಡುಪಿಯ ಮಧ್ಯಭಾಗದಲ್ಲಿರುವ ಇವತ್ತಿನ PPC ಕಾಲೇಜಿನ ಒಳಗಡೆಗೆ ಅದನ್ನು ಅಬ್ಜಾರಣ್ಯ ಅಂತ ಕರೀತಾರೆ. ಅಲ್ಲಿ ಚಂದ್ರ ತಪಸ್ಸು ಮಾಡಿದ. ಚಂದ್ರನ ತಪಸ್ಸಿಗೆ ರುದ್ರದೇವರು ಪ್ರತ್ಯಕ್ಷರಾಗಿದ್ದು ಈಗ ರಥಬೀದಿಯಲ್ಲಿ ನಾವು ನೋಡುವಂಥ ಚಂದ್ರಮೌಳೇಶ್ವರ. ಹೀಗೆ ಉಡುಪಿಯ ಇತಿಹಾಸಗಳನ್ನು ನೋಡ್ತಾ ಹೋದರೆ ಅದ್ಭುತವಾದದ್ದು. ರಾಮಭೋಜ ರಾಜ ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅವನ ಯಾಗಕ್ಕೆ ಸಾಕ್ಷಾತ್ ಪರಶುರಾಮ ದೇವರು ಭಗವಂತ ಬಂದು ನಿಲ್ತಾನೆ. ಅದೇ ಅನಂತಾಸನ ದೇವರ ದಿವ್ಯ ಸನ್ನಿಧಾನ. ಹರಿಹರ ಕ್ಷೇತ್ರಗಳು ಎರಡೂ ಕೂಡ ಇಂತಹ ಪವಿತ್ರವಾದ ಭೂಪ್ರದೇಶದಲ್ಲಿ ಅನಂತೇಶ್ವರನ ಆರಾಧಕರಾದ ಜಗದ್ಗುರುಗಳಾದ ವಿಶ್ವಗುರುಗಳಾದಂತಹ ವಾಯುದೇವರು ಈ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಭಗವಂತನ ಸಂಕಲ್ಪದಂತೆ, ಅವನ ಆದೇಶದಂತೆ ಇಲ್ಲಿ ಅವತಾರವನ್ನು ಮಾಡ್ತಾರೆ. ತನ್ನ ಅವತಾರದ ಭೂಮಿ ಪಾಜಕ ಕ್ಷೇತ್ರವನ್ನಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ಈ ಸತ್ಯಲೋಕದಿಂದ ಭೂಲೋಕಕ್ಕೆ ಬಂದಾಗ ಮೊದಲು ಅನಂತಾಸನನ್ನು ನಮಸ್ಕಾರ ಮಾಡಿ ಆಮೇಲೆ ತನ್ನ ಅವತಾರವನ್ನು ಅಲ್ಲಿ ಮಾಡ್ತಾರೆ. ಉಡುಪಿಯ ಪರಿಸರದಲ್ಲಿರುವಂತಹ ದೊಡ್ಡ ಕ್ಷೇತ್ರ ಕುಂಜಾರಗಿರಿ ಪಾಚಕ ಕ್ಷೇತ್ರ. ಅಲ್ಲಿ ಸಾಕ್ಷಾತ್ ಜಗತ್ತಿನ ತಂದೆಯಾದ ಪರಶುರಾಮ ದೇವರಿದ್ದಾರೆ, ಜಗನ್ಮಾತೆಯಾದ ದುರ್ಗಾದೇವಿ ಇದ್ದಾಳೆ, ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅಲ್ಲೇ ಇದ್ದಾರೆ. ಹೀಗೆ ನಮ್ಮ ಸಾಧನೆಗೆ ಬೇಕಾದದ್ದು ಯಾರ್ಯಾರು? ಒಂದು ಜಗತ್ತಿನ ತಂದೆಯಾದ ಭಗವಂತ, ಜಗತ್ತಿನ ತಾಯಿಯಾದ ಮಹಾಲಕ್ಷ್ಮಿ, ಜಗದ್ಗುರುಗಳಾದ ವಾಯುದೇವರು. ಈ ಮೂವರನ್ನು ಒಂದು ಸ್ಥಳದಲ್ಲಿ ಕಾಣೋದಾದರೆ ಅದು ಪಾಜಕ ಕ್ಷೇತ್ರದಲ್ಲಿ ಮಾತ್ರ. ಅಲ್ಲಿ ತನ್ನ ಬಾಲ್ಯದ ಲೀಲೆಗಳನ್ನೆಲ್ಲ ತೋರಿಸಿದರು. ನಾನು ಸಾಮಾನ್ಯನಲ್ಲ, ಸಾಕ್ಷಾತ್ ವಾಯು, ಇವೆಲ್ಲ ತೋರಿಸುವಂಥ ಅನೇಕ ಸಾಕ್ಷಿಗಳು ಅಲ್ಲಿದೆ. ತದನಂತರ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಇಡೀ ದೇಶದ ಉದ್ದಗಲದಲ್ಲೂ ಕೂಡ ಧರ್ಮ ಪ್ರಚಾರ ಮಾಡಿದರು.
ತನ್ನ ತಪಸ್ಸಿನ ಮೂಲಕವಾಗಿ ಇಲ್ಲಿಯ ಸಮುದ್ರದ ದಡದಲ್ಲಿ ಮಲ್ಪೆಯಲ್ಲಿ ಗೋಪೀಚಂದನದಲ್ಲಿ ಹಡಗಿನಲ್ಲಿ ಬರ್ತಾ ಇದ್ದಂತಹ ಗೋಪೀಚಂದನ ಅದನ್ನು ಅವರು ಪಡೆದುಕೊಳ್ತಾರೆ. ಸ್ಪರ್ಶ ಮಾತ್ರ ಮಾಡ್ತಾ ಇದ್ದ ಹಾಗೆ ಕೃಷ್ಣ, ಸುಂದರವಾದ ಕೃಷ್ಣ ತಾಯಿಗೆ ಬಾಲ್ಯದ ಲೀಲೆಗಳನ್ನು ತೋರಿಸಿದ. ತಾಯಿ ಕೇಳ್ತಾಳೆ, ದೊಡ್ಡವನಾಗಿ ಬೆಳೆದಿದ್ದಿ, ನಿನ್ನ ಪುಟ್ಟ ರೂಪ ನೋಡಬೇಕು ಅಂತ. ಆ ಕೃಷ್ಣ ಮತ್ತೆ ಬೆಣ್ಣೆ ಕದಿಯೋದು, ಗಡಿಗೆ ಹೊಡೆಯೋದು, ಇವೆಲ್ಲ ತನ್ನ ಲೀಲೆಗಳ ರೂಪವನ್ನು ತೋರ್ತಾ ಇದ್ರೆ ದೂರದಿಂದ ರುಕ್ಮಿಣಿ ನೋಡ್ತಾಳೆ, ಹೆಂಡತಿ, ಅರೆ ನನ್ನ ಗಂಡ ಇಷ್ಟು ಪುಟ್ಟ ರೂಪ, ಇಷ್ಟು ಅದ್ಭುತ, ಪ್ರಾರ್ಥನೆ ಮಾಡ್ತಾಳೆ, ನನಗೆ ಈ ರೂಪ ಬೇಕು ಅಂತ. ಆಗ ಭಗವಂತ ವಿಶ್ವಕರ್ಮನನ್ನು ಕರೆಸಿ ಅದೇ ಪುಟ್ಟ ರೂಪದ ಕೆತ್ತನೆಯನ್ನು ಮಾಡಿಸಿ ತಾಯಿಗೆ ಗಿಫ್ಟ್ ಹಾಕೊಡ್ತಾನೆ, ಹೆಂಡತಿಗೆ ಗಿಫ್ಟ್ ಹಾಕೊಡ್ತಾನೆ. ಅನೇಕ ವರ್ಷ ರುಕ್ಮಿಣಿಯ ಪೂಜೆಯನ್ನು ಮಾಡ್ತಾಳೆ ಆ ಮೂರ್ತಿಯನ್ನು. ಕಾಲಕ್ರಮದಲ್ಲಿ ಯುಗ ಮುಗಿತು, ಕಲಿಯುಗ ಪ್ರಾರಂಭವಾಯಿತು, ಸಮುದ್ರದಲ್ಲಿ ಇಡೀ ದ್ವಾರಕೆ ಮುಳುಗಿ ಹೋಯಿತು. ಕಾಲಘಟ್ಟದಲ್ಲಿ ಅಲ್ಲಿಯ ಮಣ್ಣುಗಳನ್ನೆಲ್ಲ ತೆಗೆದುಕೊಂಡು ವ್ಯಾಪಾರಕ್ಕೆ, ದೇಶಾಂತರಕ್ಕೆ ಹೋಗ್ತಾ ಇದ್ದಂತಹ ನಾವೆಯಲ್ಲಿ ಆ ಮಣ್ಣು ಬರ್ತದೆ. ಆಚಾರ್ಯರ ತಪಸ್ಸಿಗೆ, ಭಕ್ತಿಗೆ ಅದು ಸಿಗ್ತದೆ. ಆ ಮಣ್ಣಿನ ಒಳಗೆ ಇದ್ದಂತಹ ಕೃಷ್ಣನ ಮೂರ್ತಿಯನ್ನು ಆಚಾರ್ಯರು ಪಡೆದುಕೊಳ್ತಾರೆ. ಇದೇ ಮಧ್ವ ಸರೋವರದಲ್ಲಿ ಆ ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ. ಮಧ್ವ ಸರೋವರ ಒಂದು ಇತಿಹಾಸದ ಮೂಲಕವಾಗಿ ಒಂದು ದಾಖಲೆ ಇದೆ. ಆಚಾರ್ಯರು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಉತ್ತರದ ಯಾತ್ರೆಗೆ ಅಂತ ಹೊರಟಾಗ ಅನಂತಾಸನ ದೇವರು ಹೇಳ್ತಾರೆ, ನೀನ್ಯಾಕೆ ಅಷ್ಟು ದೂರದ ಊರಿಗೆ ಹೋಗಬೇಕು, ನಿನಗೋಸ್ಕರ ಗಂಗೆ ಇಲ್ಲಿಗೆ ಬರ್ತಾಳೆ ಅಂತ. ಆ ಗಂಗಾ ಪ್ರತ್ಯಕ್ಷವಾದ ಸ್ಥಳವೇ ಇವತ್ತು ನಾವು ನೋಡುವಂತಹ ಪುಷ್ಕರಿಣಿ. ಆಚಾರ್ಯರು ಸ್ನಾನ ಮಾಡಿದ್ರಿಂದ ಅವರ ಹೆಸರು ಬಂತು ಮಧ್ವ ಸರೋವರ ಅಂತ. ಅಲ್ಲಿ ಆಚಾರ್ಯರು ಶಂಖದಿಂದ ಅಭಿಷೇಕವನ್ನು ಮಾಡಿದಾಗ 30-35 ಜನ ಎತ್ತಲಿಕ್ಕೆ ಹೋದರೂ ಎತ್ತಲಿಕ್ಕೆ ಆಗಲಿಲ್ಲ, ಅಷ್ಟು ಭಾರ ಬಂತು ಅದರಲ್ಲಿ. ಅದನ್ನು ಪ್ರತಿಷ್ಠಾಪನೆ ಮಾಡಿ 8 ಜನ ವಟುಗಳಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಅಷ್ಟಮಠ ಅಂತ ಸ್ಥಾಪನೆಯಾಯಿತು. ಪೂಜೆಯ ವ್ಯವಸ್ಥೆಯನ್ನು ಮಾಡಿದರು. 14 ಲೋಕದ ಅಧಿಪತಿಗೆ 14 ಪೂಜೆಗಳು. 2 ತಿಂಗಳು ಒಬ್ಬೊಬ್ಬ ಯತಿಗಳು ಪೂಜೆಯನ್ನು, ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದರು. 2 ತಿಂಗಳಿಗೆ ಒಮ್ಮೆ ಕೃಷ್ಣನ ಪೂಜೆಯ ಪರ್ಯಾಯದ ವ್ಯವಸ್ಥೆಯನ್ನು ಆಚಾರ್ಯರು ಮಾಡಿಕೊಡ್ತಾರೆ. ಆಚಾರ್ಯರ ಕಾಲದಲ್ಲಿ ಅದೇ ವ್ಯವಸ್ಥೆಯಲ್ಲಿ ಎಲ್ಲವೂ ನಡೀತು. ಅನೇಕ ವರ್ಷಗಳು ಉರುಳಿತು. ವಾದಿರಾಜ ಗುರುಸಾರ್ವಭೌಮರು, ಆಚಾರ್ಯರ ತಮ್ಮ ಶ್ರೀ ವಿಷ್ಣುತೀರ್ಥರು, ಅವರ ಪರಂಪರೆಯಲ್ಲಿ ಬೆಳಗಿದಂತಹ ಮಹಾಮಹಿಮರೇ ಶ್ರೀ ವಾದಿರಾಜ ಗುರುಸಾರ್ವಭೌಮರು. ಅವರು ಉಡುಪಿಯ ಅನೇಕ ಅಭಿವೃದ್ಧಿಯ ಹರಿಕಾರರು. 2 ತಿಂಗಳಿಗಿದ್ದ ಪರ್ಯಾಯದ ವ್ಯವಸ್ಥೆಯನ್ನು 2 ವರ್ಷಗಳಿಗೆ ವಿಸ್ತಾರ ಮಾಡ್ತಾರೆ. ಆಮೇಲೆ ಬಡಗು ಮಾಳಿಗೆ ಅಂತ ಇವತ್ತು ಕೃಷ್ಣ ಮಠದ ಒಳಗೆ ಇರುವಂತಹ ಇವತ್ತು ಪ್ರಧಾನ ಕಚೇರಿ, ಅದು ಆಫೀಸ್. ಅಲ್ಲಿ ಎಲ್ಲ 8 ಯತಿಗಳು ಅಲ್ಲೇ ವಾಸ ಮಾಡ್ತಾ ಇದ್ರು. ವಾದಿರಾಜರು ಯೋಚನೆ ಮಾಡ್ತಾರೆ, ಅವರಿಗೆ ಅನೇಕ ಜನ ಶಿಷ್ಯರು ಬಂದಾಗ ಅವರಿಗೆ ಪ್ರತ್ಯೇಕತೆ ಅಲ್ಲಿರಲ್ಲ ಅಂಥೇಳಿ ರಥಬೀದಿಯನ್ನು ಮಾಡಿ ರಥಬೀದಿಯಲ್ಲಿ ಎಲ್ಲರಿಗೂ ಮಠವನ್ನು ಕೊಡ್ತಾರೆ. ಇದು ರಥಬೀದಿ. ಆಮೇಲೆ ಲಕ್ಷ ದೀಪೋತ್ಸವ, ಇವೆಲ್ಲವೂ ವಾದಿರಾಜರ ಸಂಕಲ್ಪದಂತೆ ಮೂಡಿ ಬಂದಂಥದ್ದು. ಸಪ್ತೋತ್ಸವ, ಲಕ್ಷದೀಪೋತ್ಸವ, ಇದೆಲ್ಲವೂ ವಾದಿರಾಜರದು ದೊಡ್ಡ ಅಭಿವೃದ್ಧಿಯನ್ನೇ ಅವರು ಮಾಡಿಕೊಟ್ರು. ಹೀಗೆ ಒಬ್ಬೊಬ್ಬ ಯತಿಗಳು 2 ವರ್ಷಗಳಿಗೆ ಒಮ್ಮೆ ಕೃಷ್ಣನ ಪೂಜಾ ಪರ್ಯಾಯದ ದೀಕ್ಷೆಯನ್ನು ತೆಗೆದುಕೊಳ್ಳುವುದು. ಆಚಾರ್ಯರು ಕೃಷ್ಣನ ಸ್ಥಾಪನೆ ಮಾಡಿ ಇದು ಅನ್ನಬ್ರಹ್ಮ ಅಂಥೇಳಿ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದಾರೆ. ಆ ಅಕ್ಷಯ ಪಾತ್ರೆಯ ಹಸ್ತಾಂತರವೇ ಪರ್ಯಾಯದ ಹಸ್ತಾಂತರ. ಅಧಿಕಾರ ಕೊಡೋದು ಅಂದರೆ ಹೊರಗಡೆಗೆಲ್ಲ ಕೀ ಕೊಡ್ತಾರೆ. ಇದು ಕೀ ಎಂಬುದು ಅಲ್ಲಲ್ಲ, ಇದು ಆಧ್ಯಾತ್ಮಿಕ. ಅದರಿಂದ ಇಲ್ಲಿ ಪರ್ಯಾಯದ ಹಸ್ತಾಂತರ ಅಂದರೆ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರ ಮಾಡುವಂತಹದ್ದು. ಬಟ್ ಆಕ್ಚುಲಿ ಪರ್ಯಾಯ ಅಂದ್ರೆ ಅರ್ಥ ಏನು? ಪರ್ಯಾಯ ಅಂತಂದರೆ ಒಬ್ಬರದಾದ್ಮೇಲೆ ಒಬ್ಬರು ಬರುವಂಥದ್ದು. ಅದು ಚಕ್ರದ ಹಾಗೆ ಇರ್ತದೆ. ಇವರದಾಯಿತು, ನೆಕ್ಸ್ಟು ಈಗ ಜನವರಿ 18 ಎಂಬುದು ಫಿಕ್ಸ್. ಆ 18 ಎಂಬುದು ಅಮಾವಾಸ್ಯೆ ಇರಲಿ, ಏಕಾದಶಿ ಇರಲಿ, ಮಂಗಳವಾರ ಇರಲಿ, ಏನೇ ಇರಲಿ, 18ಕ್ಕೆ ಆ ಹೊಸ ಸ್ವಾಮಿಗಳು ಮುಂದಿನ ಕೃಷ್ಣನ ದೀಕ್ಷೆಯನ್ನು, ಪೂಜಾ ದೀಕ್ಷೆಯನ್ನು ಸ್ವೀಕರಿಸುವರು ಅವತ್ತು ಬರಬೇಕು. ಈ ರೀತಿಯಲ್ಲಿ ವಾದಿರಾಜರು ಹಾಕಿಕೊಟ್ಟ ಸಂಪ್ರದಾಯದಂತೆ ಇವತ್ತಿಗೂ ನಡೆದುಕೊಂಡು ಬರ್ತಾ ಇದೆ. 8 ಮಠದ ಯತಿಗಳು 2 ವರ್ಷಗಳಿಗೊಮ್ಮೆ ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಅನ್ನಬ್ರಹ್ಮನಾದ ಕೃಷ್ಣನ ವಿಶೇಷವಾದ ಉತ್ಸವಗಳನ್ನು ನಡೆಸ್ತಾರೆ. ಉತ್ಸವ ಪ್ರಿಯನಾದವನು ಭಗವಂತ. ಪ್ರತಿನಿತ್ಯದಲ್ಲೂ ಉತ್ಸವಗಳು ನಡೀತದೆ, ವೈವಿಧ್ಯಮಯವಾದ ಉತ್ಸವ. ಪೂಜ್ಯ ಶ್ರೀಪಾದರು ಆ ಉತ್ಸವದ ಪ್ರಿಯನಾದ ಕೃಷ್ಣನಿಗೋಸ್ಕರವಾಗಿ ಗರ್ಭಗುಡಿಯ ಹೊರಭಾಗ ಅಂದರೆ ದೇವಸ್ಥಾನದ ಒಳಗಡೆಗೆ ಉತ್ಸವ ದಿನ ನಡಿಬೇಕು ಅಂತ ಹೇಳಿ ಪಾರ್ಥಸಾರಥಿ ಚಿನ್ನದ ರಥವನ್ನು ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಒಳಭಾಗದ ಉತ್ಸವಗಳು ಅಂತ. ಚಾತುರ್ಮಾಸದಲ್ಲಿ ಹೊರಗೆ ಉತ್ಸವ ಇರಲ್ಲ, ರಥ ಹೊರಗೆ ಬರಲ್ಲ, ಯಾಕಂದರೆ ಕೃಷ್ಣ ಯೋಗ ನಿದ್ರೆಯಲ್ಲಿ ಇರ್ತಾನೆ ಅಂತ. ಅದಕ್ಕೋಸ್ಕರವಾಗಿ ಒಳಭಾಗದಲ್ಲಿ ಉತ್ಸವಗಳು ನಡೀಲಿ ಅಂತ ಹೇಳಿ ಶ್ರೀಗಳವರು ಸಂಕಲ್ಪ ಮಾಡಿದ್ದಾರೆ. ಹೀಗೆ ಅಷ್ಟಮಠದ ಯತಿಗಳ ವಿಶೇಷವಾದಂತಹ ಆರಾಧನೆಯನ್ನು ಕೈಗೊಳ್ತಾ ಕೃಷ್ಣ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ. ನಮ್ಮ ನಾಡಿನ ಅಪರೋಕ್ಷ ಜ್ಞಾನಿಗಳು ಹರಿದಾಸರಿಗಂತೂ ಕೃಷ್ಣ ಇಲ್ಲಿ ಕುಣಿದು ಬಿಟ್ಟಿದ್ದಾನೆ. ಆದ್ದರಿಂದಲೇ ಪುರಂದರದಾಸರು ಹೇಳ್ತಾರೆ,
ಧೀಮ್ ಧೀಮ್ ಧಿಮಿಕೆಂದು ಕುಣಿಯುವ ಕೃಷ್ಣನ ಕಂಡೇ ಅಂತ. ಹೀಗೆ ಹರಿದಾಸರಿಗೆಲ್ಲ ವಿಶಿಷ್ಟವಾದ ದರ್ಶನವನ್ನು ಕೊಟ್ಟಿದ್ದಾನೆ. ಅಂತಹ ಕೃಷ್ಣನ ನಾಡು ಉಡುಪಿ. ಇಲ್ಲಿ ದರ್ಶನ ಮಾಡುವವರು, ಇಲ್ಲಿ ಆಗಮಿಸುವವರು, ಇಲ್ಲಿ ವಾಸ ಮಾಡುವವರು, ಇದರ ಸ್ಮರಣೆ ಈ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಅವರು ಹೇಳುವಾಗ ಉಡುಪಿಯ ಮುಂದೆ ಇನ್ನು ಯಾವ ಕ್ಷೇತ್ರಗಳು ಇಲ್ಲ ಅಂತ ಹೇಳ್ತಾರೆ. ಅನ್ನಬ್ರಹ್ಮನಾದ ಕೃಷ್ಣನೇ ಇಲ್ಲಿ ನೆಲೆಸಿದ್ದಾನೆ. ಜೀವೋತ್ತಮರಾದ ವಾಯುದೇವರು ಇಲ್ಲಿದ್ದಾರೆ. ಆದ್ದರಿಂದಲೇ ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾರೆ, ತದ್ ರಜತ ಪೀಠಪುರಂ ಗರಿಯ. ಉಡುಪಿಗೆ ಸರಿಸಾಟಿ ಯಾವುದು ಅಂತ ಕೇಳ್ತಾರೆ. ಇಂಥ ದೊಡ್ಡ ಕ್ಷೇತ್ರ, ಇದನ್ನು ಎಲ್ಲರೂ ದರ್ಶನ ಮಾಡಿ ಪುನೀತರಾಗಬೇಕು. ಇದು ನಮ್ಮ ಮಾನವರಿಗೆ ದೊರಕಿದ ಒಂದು ಸಾಧನೆಯ ಕ್ಷೇತ್ರ, ಮುಕ್ತಿದಾಯಕ ಕ್ಷೇತ್ರ ಅಂತಂಬುದನ್ನು ನಾವು ಅಭಿಮಾನದಿಂದ ಚಿಂತಿಸಬೇಕು. ಇನ್ನೊಂದೊಂದು ಪ್ರಶ್ನೆ, ಇದು ಅನ್ನಬ್ರಹ್ಮ ಅಂತ ಹೇಳಿದ್ರು, ಅದರ ವಿಷಯ ಏನಾದ್ರು ಹೇಳ್ತೀರಾ? ಇಲ್ಲಿ ಎವ್ರಿ ಡೇ ಇರುತ್ತಾ ಊಟ ಕೊಡ್ತಾರೆ? ಇಲ್ಲಿ ಕೃಷ್ಣನನ್ನ ಶ್ರೀಮದ್ ಆಚಾರ್ಯರು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಅನ್ನಬ್ರಹ್ಮ ಅಂತ ಉಪಾಸನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿಯ ಮುಹೂರ್ತಗಳನ್ನು ನೀವು ಗಮನಿಸ್ಬೋದು. ಕಟ್ಟಿಗೆಯ ಮುಹೂರ್ತ, ಆಮೇಲೆ ಧಾನ್ಯದ ಮುಹೂರ್ತ, ಭತ್ತದ ಮುಹೂರ್ತ, ಹೀಗೆಲ್ಲ ಮುಹೂರ್ತಗಳು ಇದೆ. ಇದೆಲ್ಲವೂ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿನಿತ್ಯದಲ್ಲಿ ವೈವಿಧ್ಯಮಯವಾದ ನೈವೇದ್ಯ, ವೈವಿಧ್ಯಮಯವಾದ ಅನ್ನ ಸಂತರ್ಪಣೆ. ಪ್ರತಿ ದಿವಸವೂ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ, ಏಕಾದಶಿ ಒಂದು ಹೊರತುಪಡಿಸಿ ಪ್ರತಿ ದಿವಸವೂ ಅನ್ನಬ್ರಹ್ಮನ ಆರಾಧನೆ ನಡೀತದೆ. ಆದ್ದರಿಂದಲೇ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದಾರೆ ಇಲ್ಲಿ. ಅಕ್ಷಯವಾದ ಅನ್ನದಾನಗಳು ನಡೀತದೆ. ಆದ್ದರಿಂದಲೇ ಇಡೀ ಜಗತ್ತಿನಲ್ಲಿ ನೋಡಿ ಉಡುಪಿ ಹೋಟೆಲ್ ಅಂತಲೇ ಇರೋದು. ಯಾಕೆಂದರೆ ಅನ್ನಬ್ರಹ್ಮ ಕೃಷ್ಣ, ಆ ಕೃಷ್ಣನ ಸನ್ನಿಧಾನದ ಪ್ರಸಾದ ಅಂದರೆ ಅದು ವಿಶೇಷವಾದದ್ದು ಅಂತ ಆದ್ಯೋತಕವಾಗಿದೆ. ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ಮಾಡಿಸಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್.